ಇದು ನಿಧಾನಕ್ಕೆ ಬೇಯಿಸ್ಕೊಳ್ರಿ ಹಿಂಗ್ ಗೋಲ್ಡನ್ ಕಲರ್ ಬರಂಗೆ, ಹಂಗಾದ್ರೆ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಕಿಚನ್. ಇವತ್ತು ಶಂಕರಪಾಳೆ ಮಾಡೋಣ. ಅದ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ಇವಾಗ ಶಂಕರಪಾಳೆ ಮಾಡಕ್ ಏನೇನ್ ಬೇಕಂತ ನೋಡೋಣ. ಎರಡು ಕಪ್ ಸಕ್ಕರೆ ತಗೊಂಡಿನಿ, ಆಮೇಲೆ 2 ಕಪ್ ಹಾಲು ತಗೊಂಡಿನಿ. 2 ಕಪ್ ಹಾಲಿಗೆ 2 ಕಪ್ ಸಕ್ಕರೆಗೆ 1/4 ಕಪ್ ಎಣ್ಣೆ. ಇಷ್ಟ ಕರೆಕ್ಟ್ ಬರುತ್ತೆ. ಆ ಎಣ್ಣೆ ಜಾಸ್ತಿ ಹಾಕ್ಬೇಡ್ರಿ. ಕರೆಕ್ಟಾಗ 2 ಕಪ್ ಸಕ್ಕರೆಗೆ 2 ಕಪ್ ಹಾಲಿಗೆ 1/4 ಕಪ್ ಎಣ್ಣೆ ತಗೊಂಡ್ರೆ ಕರೆಕ್ಟ್ ಬರುತ್ತೆ. 1 ಸ್ಪೂನ್ ಅಷ್ಟು ತುಪ್ಪ ಇಷ್ಟ ಹಾಕಿರಿ ಸಾಕು, ಚೆನ್ನಾಗಿ ಬರುತ್ತೆ. ನಿಮ್ಗೆ ರುಚಿಗೆ ಬೇಕಾದ್ರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ರಿ, ಇನ್ನು ಚೆನ್ನಾಗಿರುತ್ತೆ. ಈಗ ನಾನು ಹಾಲು ಹಾಕ್ಯಂತ ಇದೀನಿ. 2 ಬೋಲ್ ಹಾಲು ಹಾಕ್ತಾ ಇದೀನಿ. ಈಗ ಸಕ್ಕರೆ ಹಂಗೆ 1-2 ಬೋಲ್. ಇದೇನ್ ಜಾಸ್ತಿ ಬಿಸಿ ಮಾಡ್ಬೇಡ್ರಿ, ಸ್ವಲ್ಪ ಸಕ್ಕರೆ ಒಂದು ಕರಿಗಿದ್ರೆ ಸಾಕಷ್ಟೇ. ಸಕ್ಕರೆ ಒಂದು ಕರಿಗಿದ್ರೆ ಸಾಕು. ಈಗ ಇದು ಸ್ವಲ್ಪ ಸಕ್ಕರೆ ಕರಗಲಿ. ಜಾಸ್ತಿ ಬಿಸಿ ಮಾಡ್ಬೇಡ್ರಿ, ಇದು ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸುಮ್ಮನೆ ಲೈಟ್ ಆಗಿ ಉಗುರು ಬೆಚ್ಚಗಾದ್ರೆ ಸಾಕು ಅಷ್ಟೇ. ಈಗ ಹಾಲು ಅದೆಲ್ಲ ಹಾಕಿದ್ನಾಗ ಸ್ವಲ್ಪ ಎಣ್ಣೆ 1/4 ಅಷ್ಟು. ಎಣ್ಣೆ ಜಾಸ್ತಿ ಹಾಕ್ಬೇಡ್ರಿ, ಅದು ಚಪಾತಿ ಲಟ್ಸುವಾಗ ಒಡೆದೋಗ್ಬಿಡುತ್ತೆ. ಕರೆಕ್ಟ್ ಆಗಿ 2 ಕಪ್ ಹಾಲಿಗೆ 2 ಕಪ್ ಸಕ್ಕರೆಗೆ 1/4 ಕಪ್ ಎಣ್ಣೆ ಹಾಕ್ರಿ, ಕರೆಕ್ಟ್ ಬರುತ್ತೆ. ಈಗ ಹಾಲು ಬಿಸಿ ಆಗ್ತದ. ಈಗ ಮೈದಾ ಹಾಕ್ತಾ ಇದ್ನಿ. 1/4 kg ಅಷ್ಟು ಮೈದಾ ತಗೊಂಡಿನಿ ನಾನು. ನಿಮ್ಗೆ ಎಷ್ಟು ಬೇಕಷ್ಟು ತಗೊಳ್ರಿ. ಈಗ ಲಿಕ್ವಿಡ್ ಅದೆಲ್ಲ ರೆಡಿ ಮಾಡ್ಕೊಂಡಿವಲ್ಲ, ಈಗ ಮೈದಿಟ್ಟು 1/4 kg ಹಾಲು ಮತ್ತೆ ಸಕ್ಕರೆ ಇದು ಎಣ್ಣೆ ಹಾಕಿದ್ವ. ಈಗ ಕಲಸ್ಕೊಂಬಿಡೋಣ ಹಿಟ್ಟು. ನಮ್ಗೆ ಎಷ್ಟು ಬೇಕಷ್ಟು ನೋಡಿ ಕಲಸ್ಕೊಳ್ರಿ, ಮತ್ತೆ ಒಂದೇ ಸತಿ ಹಾಕ್ಬಿಡ್ರಿ ಲಿಕ್ವಿಡ್. ನಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಿಟ್ಟಿಗೆ ನೋಡಿ ಕಲಸ್ಕೊಳ್ರಿ, ಆಮೇಲೆ ತೆಳಗ ಬಿಡ್ತತೆ. ಹಂಗಾಗಿ ನೀವು ಅದ ನೋಡಿ ಕಲಿಸ್ಕೊಳ್ರಿ ಕರೆಕ್ಟಾಗ. ಚಪಾತಿ ಏನ್ ಮಾಡ್ತೀವಲ್ಲ ಹಂಗೆ ಬರ್ಬೇಕು, ಸ್ವಲ್ಪ ಸ್ಮೂತ್ ಆಗಿರ್ಬೇಕು. ಆಮೇಲೆ ಜಾಸ್ತಿ ಇದು ಲಿಕ್ವಿಡ್ ಹಾಕಿ ಹಿಟ್ಟು ಕಮ್ಮಿ ಆಗ್ಬಿಡೈತು. ನೋಡಿ ಕರೆಕ್ಟಾಗಿ ಕಲಿಸ್ಕೊಂಬಿಡ್ರಿ. ನನಗೇನು ಸ್ವಲ್ಪ ಲಿಕ್ವಿಡ್ ಉಳಿದಿತ್ತು, ಹಾಗಾಗಿ ಸ್ವಲ್ಪ ಮೈದಾ ಹಾಕ್ತಾ ಇದ್ನಿ. ಸ್ವಲ್ಪ ಇಷ್ಟು ಉಳುತ್ತೆ, ಹಂಗಾಗಿ ಸ್ವಲ್ಪ ಮೈದಾ ಹಾಕ್ಯಂದಿನಿ. ನೀವಾಗ ನೋಡ್ಕೊಂಡು ಲಿಕ್ವಿಡ್ ಎಷ್ಟಿರುತ್ತೆ ಅಷ್ಟು ಇಟ್ಟು ಹಾಕ್ಯಂದು ಕಲ್ಸ್ಕೊಂಬಿಡ್ರಿ, ಹಂಗೆ ಕರೆಕ್ಟ್ ಬರುತ್ತೆ. ಈಗ ಸ್ವಲ್ಪ ತುಪ್ಪ, ಹಂಗೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ, ರುಚಿಗೆ ತಕ್ಕಷ್ಟು. ಹಿಟ್ಟು ಹಿಂಗಿರ್ಬೇಕು ನೋಡ್ರಿ, ಅತಿ ಗಟ್ಟಿ ಕಲ್ಸ್ಕೊಂಬೇಡ್ರಿ. ಹಿಂಗೆ ಸ್ಮೂತ್ ಆಗಿರ್ಬೇಕು, ಹಿಂಗಿದ್ರೆ ಕರೆಕ್ಟ್ ಬರ್ತತೆ ಶಂಕರಪಾಳೆ. ಹಿಂಗಿರ್ಬೇಕು ಹಿಂಗೆ. ಇವಾಗ 3 ಉಳ್ಳೆ ಮಾಡ್ಕೊಂಡ್ ಇದ್ರಾಗ 3-4 ಮಾಡ್ಕೊಳ್ರಿ. ದಪ್ಪ ಇರ್ಬೇಕು, ಸಣ್ಣವೇನ್ ಮಾಡಕ್ ಹೋಗ್ಬೇಡ್ರಿ. 3 ಮಾಡ್ಕೊಂತೀನಿ. ಜಾಸ್ತಿ ಆದ್ರೆ 4 ಮಾಡ್ಕೊಂಬಿಡ್ರಿ. ನೀವಾಗ ಹಿಟ್ಟು ಜಾಸ್ತಿ ಇದ್ರೆ, ನಾನು ಈಗ 3 ಮಾಡಿದೀನಿ, ನೋಡೋಣ. ಜಾಸ್ತಿ ಆದ್ರೆ 4 ಮಾಡ್ಕೊಂತೀನಿ ನಾನು. ಈಗ ಚಪಾತಿ ಹಂಗ ಲಟ್ಸ್ಕೊಂಬಿಡೋಣ. ಈಗ ರೆಡಿ ಮಾಡಿಕೊಂಡಿನಿ. ಚಪಾತಿ ಹಂಗ ಸಣ್ಣಕ್ಕೆ ಲಟ್ಸ್ಬೇಡ್ರಿ, ಒಂದು ದಪ್ಪ ಇರ್ಬೇಕದು. ತೋರಿಸ್ತೀನಿ ಒಂದು ಸ್ವಲ್ಪ ಲಟ್ಸಿ ನಿಮ್ಗೆ.
ಹಿಂಗ್ ಲಟ್ಸಾಕ್ ಬರ್ಬೇಕು ನಾವ್ ಇಟ್ಟು ಕಳ್ಸಿದ ಹಂಗಾದ ಕರೆಕ್ಟ್ ಅದ ಬಂದಂತ ಹಿಂಗ್ ಲಟ್ಸಾಕ್ ಬಂದ್ರೆ ಇದನ್ನೆಲ್ಲ ಸರಿಲ್ಲ ಕುಂಟಾಡ್ತೈತಿ. ಇವಾಗ ನೋಡ್ರಿ ಈ ದಪ್ಪ ಇರ್ಬೇಕು, ಇಷ್ಟ ಇರ್ಬೇಕು ಹಿಂಗೆ. ಹಿಂಗ್ ಈ ದಪ್ಪ ಇದ್ರೆ ಕರೆಕ್ಟ್ ಇರುತ್ತೆ. ಅತಿ ತೆಳ್ಳ ಉದ್ಕೊಂಬೇಡ್ರಿ. ನಮ್ಗೆ ಹೆಂಗ್ ಬೇಕಂಗ್ ಕಟ್ ಮಾಡ್ಕೊಂಬಿಡನ್ರಿ. ಇವಾಗ ಚಾಕಿಲಿ ನಮ್ಗೆ ಯಾವ ಶೇಪ್ ಬೇಕೋ, ಡೈಮಂಡ್ ಬೇಕಾ ಡೈಮಂಡ್, ಚೌಕ ಅಂದ್ರೆ ಚೌಕ ಕಟ್ ಮಾಡ್ಕೊಳ್ರಿ ನಿಮ್ಗೆ ಹೆಂಗ್ ಬೇಕಂಗೆ. ನಾನು ಹಿಂಗೆ ಚೌಕ ಕಟ್ ಮಾಡ್ತಾ ಇದ್ನಿ. ನೀವು ಯಾವ ಸ್ಟೈಲ್ ಬೇಕೋ ಹಂಗೆ ಕಟ್ ಮಾಡ್ಕೊಂಬಿಡ್ರಿ. ನಿಮ್ಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ರಿ. ಮೀಡಿಯಮ್ ಸೈಜ್ ಕಟ್ ಮಾಡ್ತಾ ಇದ್ನಿ. ಸ್ವಲ್ಪ ನಾನು ಈ ಸೈಜ್ ಕಟ್ ಮಾಡ್ಕೊಂಡಿನಿ. ಚಿಕ್ಕ ದೊಡ್ಡ ಆಗಿದೆ ಕೆಲವು. ಈ ಸೈಜ್ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಆ ಸೈಜ್ ಯಾವ ತರ ಬೇಕೋ ಆ ತರ ಕಟ್ ಮಾಡ್ಕೊಳ್ರಿ ನೀವು. ಇವಾಗ ಎಣ್ಣೆ ಹಾಕ್ಯಂದು ನಮ್ ಕರಿಯಕ್ಕೆ ಎಷ್ಟು ಬೇಕಷ್ಟೇ ಎಣ್ಣೆ ಹಾಕಳ್ರಿ. ಎಣ್ಣೆ ಬಿಸಿ ಆಗಲಿ, ಜಾಸ್ತಿ ಬಿಸಿ ಮಾಡ್ಕೊಂಬಿಡ್ರಿ. ಎಣ್ಣೆ ಒಂದ್ ಮೀಡಿಯಮ್ ಬಿಸಿ ಇರ್ಬೇಕು. ಹಂಗಾದ್ರೆ ಸ್ಲೋ ಬೇಯ್ಬೇಕು. ಹಂಗಾದ್ರೆ ಒಳಗೆಲ್ಲ ಚೆನ್ನಾಗ್ ಬೇಯ್ತೈತಿ, ಚೆನ್ನಾಗ್ ಬರ್ತಾವ. ಜಳ ಜಾಸ್ತಿ ಇಟ್ಕೊಂಡ್ ಬೇಯಿಸ್ಬಿಟ್ರೆ ಆಮೇಲೆ ಸುಮ್ನೆ ಮೇಲೆ ಕರಗ್ತಾವ, ಒಳಗೆ ಬೆಂದಿರಲ್ಲ. ಸ್ಲೋ ಆಗಿ ಬೇಯಿಸ್ಕೊಬೇಕು ನೀವು ಶಂಕರಪೊಳೆ. ಹಂಗಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ರುಚಿಯಾಗಿರುತ್ತೆ. ನಿಧಾನಕ್ಕೆ ಬೇಯಿಸ್ಕೊಳ್ರಿ, ಗೋಲ್ಡನ್ ಕಲರ್ ಬರೋ ತಕ್ಕನ. ಈ ಎಣ್ಣೆ ತಯಾಕರ್ ಮೆತ್ತ ಇರ್ತಾವ, ಒಂದ್ 5 ನಿಮಿಷ ಬಿಡ್ರಿ, ಆಮೇಲೆ ಗಟ್ಟಿ ಆಗುತ್ತವೆ. ನಿಧಾನಕ್ಕೆ ಬೇಯಿಸ್ಕೊಬೇಕು ಹಿಂಗೆ. ಈ ನಿಧಾನಕ್ಕೆ ಬೇಯಿಸ್ಕೊಳ್ರಿ ಹಿಂಗ್ ಗೋಲ್ಡನ್ ಕಲರ್ ಬರಂಗೆ. ಹಂಗಾದ್ರೆ ಚೆನ್ನಾಗಿರುತ್ತೆ. ಅದೇ ಜಳ ಜಾಸ್ತಿ ಇಟ್ಕೊಂಡ್ಬಿಡ್ರಿ, ನಿಧಾನಕ್ಕೆ ಬೇಯಿಸ್ಕೊಂಡ್ಬಿಡ್ರಿ. ಎಲ್ಲ ಇದೇ ತರ ಎಲ್ಲ ಬೇಯಿಸಿ ಇಟ್ಕೊಂಡ್ರಿ. ನಮ್ಮನ್ನ ಬಾಳ ಅದಾವೆ, ಈಗ ಅರ್ಧ ಆಗಿದಾವೆ, ಇನ್ನ ಅರ್ಧ ಅದಾವೆ. ಇವೆಲ್ಲ ಆಗ್ಬೇಕಿನ್ನ. ಒಂದ್ ಕೆಜಿ ನೋಡಿ ಇಷ್ಟೊಂದಾಗಿದೆ ಶಂಕರಪೊಳೆ. 1 ಕೆಜಿ ಇಟ್ಟು, 1/4 ಕೆಜಿ ಇಟ್ಟು ಇಷ್ಟು ಆಗೈತೆ. ಇವಾಗ ಟೇಸ್ಟ್ ನೋಡೋಣ ಈ ಶಂಕರಪೊಳೆ ಹೆಂಗಾಗೈತೆ ಅಂತ. ನೋಡ್ರಿ ಹೆಂಗ್ ಬಂದೈತೆ, ಸೇಮ್ ಬಿಸ್ಕೆಟ್ ಬಂದಂಗೆ ಬಂದೈತೆ.
ಎಲ್ಲ ರೆಡಿ ಆಗೈತೆ. ಟೇಸ್ಟ್ ಮಾಡಿ ನೋಡ್ತಾನ ಹೆಂಗೈತೆ ಅಂತ. ಸೂಪರ್ ಟೇಸ್ಟ್ ಆಗೈತೆ. ನಾವ್ ಹೇಳ್ದಂಗೆ ಮಾಡ್ಕೊಂಡ್ರಿ ಮನ್ಯಾಗ ಸೂಪರ್ ಚೆನ್ನಾಗಿರುತ್ತೆ. ನಾವ್ ಅಡಿಗೆ ಮಾಡೋದು ಇಷ್ಟ ಆದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ಚಾನಲ್ಗೆ, ಹಳ್ಳಿ ಕಿಚನ್ಗೆ. ಫೇಸ್ಬುಕ್ ಲಿಂಕ್ ಹಾಕಿದ್ನಿ, ಬೇಕಾದ್ರೆ ಅಲ್ಲಿ ಫೇಸ್ಬುಕ್ ಲಿಂಕ್ ಟಚ್ ಮಾಡಿದ್ರೆ ಫೇಸ್ಬುಕ್ ಯೂಟ್ಯೂಬ್ ಹೋಗುತ್ತೆ, ಅದ್ರಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬೋದು ನೀವು.